ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಹೇಳಿ ಮೇಡಮ್. ದಯವಿಟ್ಟು ಬನ್ನಿ, ಇದು ನನ್ನ ಗೋಶಾಲೆ. ನನ್ನ ಹೆಸರು ಸ್ವರೂಪರಾಣಿ. ಓಕೆ. ನಾನು ವಾಸ ಇರೋದು ಕರ್ನಾಟಕ ರಾಜ್ಯ, ಮೈಸೂರು ಜಿಲ್ಲೆ, ಕೃಷ್ಣರಾಜನಗರ ತಾಲೂಕು, ಹಂಪಾಪುರ ಗ್ರಾಮ ಅಂತ ನಮ್ಮ ಗ್ರಾಮದ ಹೆಸರು. ನಾನು ಹುಟ್ಟಿದ್ದು ಇದೇ ಮನೆಯಲ್ಲೇನೆ. ನನ್ನ ಮನೆಯಲ್ಲಿ ನಮ್ಮ ಭಾರತೀಯ ಕುಟುಂಬ ಅಂದರೆ ನಿಮಗೆ ಗೊತ್ತು, ಎಲ್ಲರ ಮನೆಯಲ್ಲಿ ಗೋವುಗಳನ್ನು ಸಾಕ್ತಾಯಿದ್ರು. ನಮ್ಮ ತಲೆಮಾರಿನಲ್ಲಿ ಗೋವಿಲ್ಲದ ಮನೆಯೇ ಇರ್ತಿರ್ಲಿಲ್ಲ. ಅದನ್ನೇ ಒಂದು ಹವ್ಯಾಸವಾಗಿ ಬೆಳೆಸ್ಕೊಂಡು ಅದನ್ನು ಹೇಗೆ ದುಡಿಮೆಯ ಮಾರ್ಗ ಮಾಡ್ಕೋಬಹುದು ಅಂತ ಹೇಳ್ಕೊಂಡು ಒಂದು ಗೋವಿನಿಂದ ಇವಾಗ 90 ಗೋಮಾತೆಯರ ಸಂಖ್ಯೆ ಇದೆ ಸರ್. ಭಾರತೀಯ ತಳಿಗಳಲ್ಲಿ 11 ಜಾತಿ ಇದೆ. 11 ಜಾತಿಯ ಗೋವುಗಳಿದ್ದಾವೆ. ಬನ್ನಿ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ನಮ್ಮ ಗೋವುಗಳಿಗೆಲ್ಲ ಹೆಸರಿದೆ. ಇವಳು ಬಂದ್ಬಿಟ್ಟು ದೇವಣಿ ತಳಿ ಅಂತ ಹೇಳಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ವಿಭಾಗಗಳಲ್ಲಿ ಬರುವಂಥದ್ದು ಇರ್ತದೆ. ದೇವಣಿ ತಳಿ ಇರುತ್ತೆ. ಇವಳ ಹೆಸರು ಭಾನುಮತಿ ಅಂತ ಹೆಸರಿಟ್ಕೊಂಡಿದ್ವಿ. ಇಲ್ಲಿ ನಮ್ಮ ಗೋವುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹೆಸರಿದೆ. ಅವರ ಅವರ ಫ್ಯಾಮಿಲಿ ಪರಿಚಯ ಮಾಡ್ತೀವಿ. ಈಗ ಈ ಗೋವನ್ನು ಪರಿಚಯ ಮಾಡಬೇಕಾದ್ರೆ ಇವಳ ತಾಯಿ ಯಾರು, ದೊಡ್ಡಮ್ಮ ಯಾರು, ತಂಗಿ ಯಾರು, ಚಿಕ್ಕಮ್ಮ ಯಾರು, ಅದನ್ನು ಹೇಳ್ಕೊಡ್ತೀವಿ ಅವ್ರಿಗೆ. ನೀವು ಹೆಂಗೆ ಮಕ್ಕಳಿಗೆ ಒಂದು ಪಾರಿವಾರಿಕ ಹಿನ್ನೆಲೆಯನ್ನು ಕೊಡ್ತೀರಾ, ಆ ರೀತಿಯಾಗಿ ಪ್ರೀತಿಯಿಂದ ಸಾಕ್ತಾ ಇದ್ದೀವಿ ಸರ್. ಇವನ್ ಬಂದ್ಬಿಟ್ಟು ನಂದಿ. ಈ ಕಡೆ ನೋಡು, ಅಲ್ಲಿ ನೋಡು ರಜಾ, ಎಲ್ಲಿ ಬಾನು ಹೋಗ ಕಡೆ ಹಾಗೆ. ಅಯ್ಯ ನೀನು ಅಲ್ಲಿ ನೋಡು ಚಿನ್ನ, ನೋಡಿ ಇದು ನಂದಿ. ಇದು ಹೀಗೆ ಇಲ್ಲ, ನಾವು ಇದನ್ನು ಹಳ್ಳಿಕಾರ್ ನಂದಿ ಅಂತ ಹೇಳಿ ಕರಿತೀವಿ. ನಮ್ಮ ಭಾರತೀಯ ತಳಿಗಳ ವೈಶಿಷ್ಟ್ಯ ಏನಂತಂದರೆ ಈ ಹಂಪ್ ಅಂತೀರ ನೀವು, ಹೆರಳೆ ಅಂತ ಕರಿತೀವಿ. ಅದು ತುಂಬ ಎಷ್ಟು ನೀಟಾಗಿದೆ, ಅಷ್ಟು ಕೂಡ ಅದು ಆರೋಗ್ಯದಾಯಕವಾಗಿರ್ತದೆ ಮತ್ತು ಸೋಲಾರ್ನ ಕಾಸ್ಮಿಕ್ ಎನರ್ಜಿಯನ್ನು ಅಬ್ಸ್ಟ್ರಾಕ್ಟ್ ಮಾಡೋವಂಥದ್ದು ಇರುತ್ತೆ. ಅದರಿಂದಾಗಿ ನಮ್ಮ ತಳಿಗಳು ತುಂಬ ವೈಶಿಷ್ಟ್ಯಪೂರ್ಣವಾದಂಥದ್ದು. ಇವಳು ಗೌರಿ ಅಂತ ಹೇಳಿ ಸುವರ್ಣ ಕಪಿಲ ಜಾತಿ. ಮಲೆನಾಡು ಗಿಡ್ಡದಲ್ಲಿ ಮುಖ್ಯವಾಗಿ ಶ್ವೇತ ಕಪಿಲ ಮತ್ತು ಸುವರ್ಣ ಕಪಿಲ ಅಂತ 2 ಬರುತ್ತೆ. ಇವ್ರದ್ದು ಅಷ್ಟೇ, ಇವ್ರದ್ದು ದೊಡ್ಡ ಕುಟುಂಬ ಇದೆ, ಖಾನ್ದಾನ್ ಇದೆ. ಇಲ್ಲಿ ತೋರಿಸ್ತೀವಿ. ತಾಯಿ ಇದ್ದಾರೆ, ಅಣ್ಣ ಇದ್ದಾನೆ, ತಂಗಿರಿದ್ದಾರೆ, ತಮ್ಮಂದಿರಿದ್ದಾರೆ, ಇವಳಿಗೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಆ ಥರವಾದಂತಹ ಜಾತಿಗಳನ್ನು ಮಾಡ್ತಾ ಹೋಗ್ತೀವಿ. ಇದು ಬಂದು ಸಾಹಿವಾಲ್ ನಂದಿ. ಇವನು ಅವನ ಹೆಸರೇ ಸಾಯಿರಾಮ್ ಅಂತ. ತುಂಬ ಮೃದುವಾದಂತಹ ಮನುಷ್ಯ. ಏನೋ ಅವನಿಗೆ ಹೊರಟುತನ ಗೊತ್ತಿಲ್ಲ, ಸುಮ್ಮನೆ ಬಿಟ್ಬಿಟ್ರೆ ಆರಾಮ್ಸೆ ಓಡಾಡ್ಕೊಂಡು ಇರ್ತಾರೆ. ಇದು ಹಳ್ಳಿಕಾರು. ಇವಳು ಒನ್ಸಗೇನು ಇವಳು ದೇವಣಿ, ಅವಳ ತಂಗಿ ಇವಳು. ಇವಳ ಹೆಸರು ಬಾಲತ್ರಿಪುರ ಅಂತ ಕರಿತೀವಿ ಇವಳನ್ನು. ಇದು ಅಮೃತ ಮಹಲ್. ಇವಳು ಸುಮ್ಮನಿರೆ ದುರ್ಗಾ, ಅವಳ ಹೆಸರೇ ದುರ್ಗಾ. ಇವಳು ಇವಾಗ ತಾಯಿ ಆಗಿದ್ದಾಳೆ. ಇವಳು ತಾಯಿ ಇದ್ದಾಳೆ. ಅವಳು ಸುಮಾರು 10 ಮಕ್ಕಳನ್ನ ಕೊಟ್ಟಿದ್ದಾಳೆ. ಇಲ್ಲೇ ಹೇಳ್ಬಿಡ್ತೀನಿ, ಯಾಕೆಂದರೆ ಅವಳಿಗೆ ವಯಸ್ಸಾಗಿದೆ. ಅವಳ ಎದುರುಗಡೆ ಅವಳು ವಯಸ್ಸಾದವಳು, ಏಜು, ಬುಡಿ ಬನ್ಗೈ ಈ ಥರ ಮಾತಾಡ್ಬಿಟ್ರೆ ಗೊತ್ತಾಗುತ್ತೆ ಅವಳಿಗೆ. ಕಣ್ಣಲ್ಲಿ ನೀರು ಇಟ್ಕೊಂಡು ಉಪವಾಸ ಮಾಡ್ತಾಳೆ ಅವಳು, ಅವತ್ತು ಊಟನೇ ಮಾಡೋದಿಲ್ಲ. ಹಾಗಾಗಿ ಅವಳ ಎದುರುಗಡೆ ವಯಸ್ಸು ಅವಳು ಹಿರಿಯಳು ಮತ್ತು 10-12 ರಾಸುಗಳಿದೆ ಅಂತ ಹೇಳ್ತೀನಿ, ನೀವು ತಿಳ್ಕೊಬೇಕು. ಇದು ಕೂಡ ದೇವಣಿ ತಳಿನೇನೆ. ಅದು ಹಳ್ಳಿಕಾರು. ಇವಳು ತಮ್ಮ, ಇವನು ತಿಲಕ್ ಅಂತ ಹೇಳಿ. ಹಣೆಯಲ್ಲಿ ತಿಲಕ ಇಟ್ಕೊಂಡು ಹುಟ್ಟಿದ್ನಲ್ಲ ಅಂತೇಳಿ ತಿಲಕ್ ಅಂತ ಹೆಸರಿಟ್ವಿ. ಅದು ಕೂಡ ಅಮೃತ ಮಹಲ್ ತಳಿ. ಬನ್ನಿ ಸರ್, ಹಾಗೆ ಬನ್ನಿ. ನೋಡಿ, ಆ ವಿಭಾಗದಲ್ಲಿ ಇರೋರೆಲ್ಲ ಮಲೆನಾಡು ಗಿಡ್ಡ. ಅವರು 3. ಆಮೇಲೆ ಇವಳು, ನಾನಲ್ಲಿ ನಿಮಗೆ ಗೌರಿನ ತೋರಿಸ್ನಲ್ಲ, ಸ್ವರ್ಣ ಕಪಿಲ ಅಂತ. ಅವ್ರ ತಾಯಿ ಇವಳು ಶ್ರೀದೇವಿ ಅಂತ. ಇವಳು ಅವ್ರ ತಂಗಿ. ಇವ್ರದ್ದು ವಿಶೇಷ ಏನಂದರೆ ಗೌರಿ ಹಬ್ಬದ ದಿನ ಡೆಲಿವರಿ ಆಗುತ್ತೆ ಆಕೆಗೆ. ಅದನ್ನು ಮಲೆನಾಡು ಗಿಡ್ಡಗೆ ಆ್ಯಕ್ಚುಲಿ ಇನ್ನೊಂದು ಅಡ್ಡ ಹೆಸರಿದೆ ನಮ್ಮ ಕಡೆ, ವರ್ಷಗಂಧಿ ಅಂತ ಕರಿತೀವಿ. ವರ್ಷಗಂಧಿ ಅಂದರೆ ವರ್ಷಕ್ಕೊಂದು ಕರು ಹಾಕತ್ತೆ ಅಂತ. ಇವಾಗ ಕರು ಹಾಕಿದ್ಮೇಲೆ ಒಂದು 2-3 ತಿಂಗಳು ಹಾಲು ಕೊಡೋ ಅಷ್ಟೊತ್ತಿಗೆ ಅದು ಮತ್ತೆ ಕ್ರಾಸಿಂಗಿಗೆ ಬಂದ್ಬಿಡುತ್ತೆ. ಆಮೇಲೆ ತಾನೇ ಕ್ರಾಸ್ ಆದಮೇಲೆ ನೆಕ್ಸ್ಟ್ ವರ್ಷಕ್ಕೆ ಪುನಃ ಹಾಕುತ್ತೆ. ನೋಡಿ, ಇವಳು ಸಾಮಾನ್ಯವಾಗಿ ಗೌರಿ ಹಬ್ಬದಲ್ಲಿ ಹಾಕ್ತಾ ಇರ್ತಾಳೆ. ಆದ್ರಿಂದ ಅವಳನ್ನ ಇದಾಗುತ್ತೆ.
ಇವರಿಬ್ಬರ ಮಕ್ಕಳು ಮಲ್ನಾಡು ಗಿಡ್ಡ ಹಸುವಿನ ಕರುಗಳು ಇವರು. ಇದು ದೇವಣಿ ತಳಿ ಹಸು, ಅಲ್ಲಿ ನಿಮಗೆ ತೋರಿಸಿದ್ನಲ್ಲ. ಇದು ಕಾಂಕ್ರೆಚ್. ನೀವು ರಾಜಸ್ಥಾನ ಗುಜರಾತ್ ಬಾರ್ಡರ್ನಲ್ಲಿ ಅಲ್ಲಿ ಆ ಕಡೆಗೆ ಸಿಗುವಂತಹ ಹಸು ಇರುತ್ತೆ ನೋಡಿ. ಇದ್ರದ್ದು ಈ ಕೋಡ್ ಏನಿರುತ್ತೆ ಒಳ್ಳೆ, ನಾವು ಮ್ಯಾಥಮೆಟಿಕ್ಸಲ್ಲಿ ಮಕ್ಕಳಿಗೆ ಫ್ಲವರ್ ಬ್ರಾಕೆಟ್ ಅಂತ ಹೇಳ್ಕೊಡ್ತಾರಲ್ಲ ಆ ರೀತಿಯಾಗಿರುತ್ತೆ. ಇದು ಕೂಡ ಇದ್ರದ್ದು ವಿಶೇಷ ಏನಂದರೆ ಇದಕ್ಕೆ 3 ನಿಪ್ಪಲ್ ಇರೋದು. ಈ ಹಸುವಿನವರು ಹೀಗೆ 3 ನಿಪ್ಪಲ್ಲಿದೆ ಮತ್ತು ಅದು ತಾಯಿ ಆಗ್ತಾ ಇಲ್ಲ, ಬರಡೋ ಹಸು ಅಂತಂದ್ಬಿಟ್ಟು ಯೋಚನೆ ಮಾಡಿದ್ರು. ಆಯಿತು, ನಾನು ಅದನ್ನು ನಿರ್ವಹಣೆ ಮಾಡ್ತೀನಿ ಕೊಡಿ ಅಂತ ಇಸ್ಕೊಂಡೆ ನಾನು. ಇಲ್ಲಿ ಬಂದ ಮೇಲೆ 4 ಕರು ಹಾಕಿದ್ದಾಳೆ, ಆಯಿತಾ. ಆಮೇಲೆ ಆ 3 ನಿಪ್ಪಲಲ್ಲಿ 1ರಲ್ಲೇ ಹಾಲು ಬರೋದು, ಇನ್ನೆರಡರಲ್ಲಿ ಬರಲ್ಲ. ಸೊ ನಾವು ಇವಳು ಹಾಲು ಕರೆಯೋದೇ ಇಲ್ಲ. ಯಾವುದು ಕರು ಹಾಕಿದ್ಲು ಅವ್ಳಿಗೆ ಕೊಡ್ತೀವಿ. ಅವಳಿಗೂ ಅಷ್ಟೇ ನಾವೇನು ಮಾತಾಡ್ತೀವಿ ಎಲ್ಲವೂ ಗೊತ್ತಾಗುತ್ತೆ. ನಾನೇನು ಅವಳಿಗೆ ವಿಶೇಷವಾದಂತಹ ಟ್ರೀಟ್ಮೆಂಟ್ ಮಾಡಿಲ್ಲ ಸರ್. ಅದು ಕೂತ್ಕೊಂಡು ಅವಳ ಹತ್ರ ಒಂದಿಷ್ಟು ಸ್ತೋತ್ರ ಪಾಠ ಹೇಳ್ಕೊಳ್ತೀನಿ, ಹೇಳ್ಕೊಂಡು ಕರು ಹಾಕ್ಬೇಕು ಕಣಮ್ಮ, ಇಲ್ಲದೇ ಇದ್ರೆ ನಿನ್ನ ಬಂಜೆ ಹಸು ಅಂತ ಕರೀತಾರೆ ಅಂತ ಮಾತಾಡಿಸ್ತಿರ್ತೀನಿ. ಹಾಗೆ ಹಾಕಿರೋವಂಥದ್ದು. ಅಷ್ಟು ಗೋವುಗಳಿಗೆ ನಮ್ಮ ಭಾಷೆ ಅರ್ಥ ಆಗುತ್ತೆ, ನಮ್ಮ ಭಾವ ಅರ್ಥ ಆಗುತ್ತೆ, ನಮ್ಮ ಶ್ರದ್ಧೆಗೆ ಅವರು ತುಂಬ ಮರ್ಯಾದೆ ಕೊಡ್ತಾರೆ ಗೋಮಾತೆಯರು. ನೀವು ಆಶ್ಚರ್ಯ ಪಡ್ತೀರ. ಇವಳು ಇದ್ದಾಳಲ್ಲ, ಇವಳು ಮುಂದೆ ನಿಮಗೆ ತೋರಿಸ್ತೀನಿ. ಅಹಲ್ಯ ಅನ್ನೋಳ ಮಗಳು, ಅಲ್ಲಿ ಮುಂದೆನೂ ಒಂದಿಬ್ರು ಅಹಲ್ಯ ಮಕ್ಕಳು ಹೋದ್ರು. ಅಹಲ್ಯನ ನಮಗೆ ಕೊಟ್ಟಿದ್ದು ಕೂಡ ಅವಳು ಕರು ಹಾಕಲ್ಲ ಅಂತ ಹೇಳಿ. ನಿಮ್ಮ ಹಿಂದೆ ಇರೋನು ಅರ್ಕೇಶ್ವರ ಅಂತ, ಅವನು ಅಹಲ್ಯಳ ಮಗ, ಗೊತ್ತಾಯ್ತಾ. ಆಕೆ ಕೂಡ ಸುಮಾರು 6 ಸಂತಾನ ಕೊಟ್ಟಿದ್ದಾಳೆ ನಮಗೆ. ಇಲ್ಲೇ ಇದ್ದಾಳೆ ನೋಡಿ, ದುಡ್ಡಾಗಿದ್ದಾಳೆ. ಇವರೆಲ್ಲ ಅವಳ ಮಕ್ಕಳು. ಅಹಲ್ಯ ಆ್ಯಕ್ಚುಲಿ ಅವಳು ಇವತ್ತು ಕೂಡ ಕ್ರಾಸ್ಗೆ ಮಾಡಿಸ್ಬೇಕಾಗಿತ್ತು. ನಮ್ಮಲ್ಲಿ ಇವತ್ತು ಸ್ವಲ್ಪ ಊರಿನ ಹಬ್ಬ ಇರೋದ್ರಿಂದ ಹ್ಯಾಂಡ್ಸ್ ಇಲ್ಲ ಇವತ್ತು, ಹಾಗಾಗಿ ಇದಾಗಿದ್ದಾಳೆ. ಇವಳನ್ನ ಬರಡೋ ಹಸು ಅಂತ ಹೇಳಿ ಕೊಟ್ಟಿದ್ದು ನಮಗೆ ಕೊಡುವಾಗ. ಆದರೆ ಪಾಪ ಅವಳು ಬರಡೇಳಲ್ಲ, ಅವಳು ಸುಮಾರು 6-7 ತಳಿಗಳನ್ನು ಕೊಟ್ಟಿದ್ದಾಳೆ. ಅವಳು ಗೀರು ಮತ್ತು ಕಾಂಕ್ರೀಚು ಮಿಶ್ರಿತವಾಗಿ ಬಂದಂಥವಳು. ನಮ್ಮ ಹತ್ರ ಬರುವಾಗ ಬಂದ ಮೇಲೆ ಗೀರು ತಳಿಗಳನ್ನು ಹಾಕಿಕೊಟ್ಲು. ಇದು ಮಲೆನಾಡು ಗಿಡ್ಡದ ಗಂಡು ಕರುಗಳು. ಅದು ಕೂಡ ಹಳ್ಳಿಕಾರ್ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಭಾಗದಲ್ಲಿ ಮಲೆನಾಡು ಗಿಡ್ಡ ಅಂತ ಹೇಳ್ತೀವಿ. ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಅರ್ಧ ಭಾಗ ಇಲ್ಲಿ ಹಳ್ಳಿಕಾರ್ ಅಂತ ಹೇಳ್ತೀವಿ. ಹಳ್ಳಿಕಾರ್ ಹಸುವಿನ ವಿಶೇಷತೆ ಏನಂತಂದರೆ ಅದ್ರದ್ದು ಮುಖ ನೀವು ನೋಡಿ, ಒಳ್ಳೆ ನಾವು ಇಂಡಿಯಾ ಮ್ಯಾಪ್ನ ಔಟ್ಲೈನ್ ಮ್ಯಾಪ್, ನಾವೆಲ್ಲ ಶಾಲೆಗೆ ಹೋಗುವಾಗ ಔಟ್ಲೈನ್ ಕೊಡ್ತಾ ಇದ್ರು ಅಲ್ವಾ, ಆ ಔಟ್ಲೈನ್ ಮ್ಯಾಪ್ನ ಡ್ರಾ ಮಾಡ್ದಂಗೆ ಕಾಣಿಸ್ತಾ ಇರುತ್ತೆ. ಅದು ಹಳ್ಳಿಕಾರ್ನಲ್ಲಿ ಕೂಡ 2 ವಿಭಾಗ ಮಾಡ್ತೀವಿ ಪುನಃ. ಈ ನಮ್ಮ ಕಡೆ ಹಳ್ಳಿಕಾರ್ ಒಂದು, ಅದಲ್ದಿರ ಉತ್ತರ ಕರ್ನಾಟಕದ ಭಾಗದಲ್ಲಿ ಬರೋದು ಅದನ್ನ ಕಿಲಾರಿ ಅಂತ ಕೂಡ ಕರೀತಾರೆ. ಆ 2 ಇದೆ ನಮ್ಮ ಹತ್ರ. ಹಳ್ಳಿಕಾರು ಇದೆ, ಕಿಲಾರಿಯೂ ಇದೆ. ಬನ್ನಿ ಸರ್, ಒಳಗೆ ಬನ್ನಿ. ನೋಡಿ, ಇದು ಹಳ್ಳಿಕಾರು. ಇವಳು ಕೂಡ ಹಳ್ಳಿಕಾರು. ಎಲ್ಲಿ ತಂದ್ರಿ ಮೇಡಮ್ ನೀವು? ಸರ್ ಕೆಲವೆಲ್ಲ ಅದೇ ನಾನು ಈಗಾಗಲೇ ಹೇಳ್ದಂಗೆ, ಕೆಲವರು ಅದು ಕರುಣೆ ಹಾಕಲ್ಲ, ಇನ್ನು ವೇಸ್ಟು ಅಂತ ಕೊಟ್ಟಿದ್ದು ಒಂದು 3-4 ಇದ್ದಾವೆ. ಉಳಿಕಿದ್ದು ಅದು ಹುಟ್ಟಿದ್ದಿದೆ, ಕೆಲವೊಂದು ಕೊಂಡ್ಕೊಂಡಿದ್ದೀವಿ. ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡ್ರಿ ಮೇಡಮ್? ಸರ್, ಒಂದೇ ಒಂದು ಹಸು ಕಸಾಯಿ ಖಾನೆಗೆ ಹೋಗುವಂಥದ್ದನ್ನ ತೂಕದ ಅಳತೆನಲ್ಲಿ ತಗೊಂಡು ಬಂದವ್ರು ನಾವು. ಎಷ್ಟು ವರ್ಷ ಕೆಳಗೆ? 20-21 ವರ್ಷ ಆಯಿತು. ಅದು ಹೆಂಗಿತ್ತಂದ್ರೆ ಆ ಹಸು ಹೇಳ್ತಿರ್ಲಿಲ್ಲ. ಅದು ಅವಾಗ ಇಷ್ಟು ಗೋಶಾಲೆನೂ ನಾವು ಇಷ್ಟು ಕಟ್ಟಿರಲಿಲ್ಲ. ನಮ್ಮ ಮನೆಯ ಹಿಂಭಾಗದಲ್ಲೇ, ಮನೆ ಒಳಗಡೆನೇ ಗೋಣಿ ಚೀಲ ಹಾಕಿ ಅದನ್ನ ಮಲಗಿಸ್ಬಿಟ್ಟು 4 ಜನ ಹಿಡ್ಕೊಂಡು ಎತ್ತಾ ಇದ್ವಿ. ಅದನ್ನು ಅಷ್ಟೇ, ಅದು ಕರು ಹಾಕಿದ್ದೆಲ್ಲ ಸತ್ತೋಗುತ್ತೆ ಅಥವಾ ಪ್ರೆಗ್ನೆನ್ಸಿನೇ ಮಿಸ್ಕ್ಯಾರಿ ಆಗ್ತಾ ಇದೆ, ಅದು ವೇಸ್ಟು ಅಂತಾನೆ ಕೊಟ್ಟರು. ಆದರೆ ಅವ್ರು ದುಡ್ಡಿಗೆ ಕೊಟ್ಟಿದ್ದು. ಯಾಕೆಂದರೆ ನಮಗೇನಾಗಬೇಕು, ನಾವು ಕಸಾಯಿ ಖಾನೆಗೆ ಕೊಡ್ತೀವಿ ಅಂತ ನನಗೆ ಭಾವನಾತ್ಮಕತೆ, ಗೋವುಗಳು ಆ ಥರ ಶ್ರದ್ಧೆ. ಆಯ್ತಪ್ಪ, ಅದೆಷ್ಟು ಹೇಳ್ತಾರೆ ಕೊಟ್ಟರು ತಗೊಳ್ಳೋಣ ಅಂತ ಹೇಳಿ ತಂದ್ವಿ.
ತಂದು ಒಂದು 15 ದಿನ ಸೇವೆ ಮಾಡಿದ್ವಿ ಅಷ್ಟೇ. ನಾವೇನು ತುಂಬ ದಿನ ಕಷ್ಟಪಡಲಿಲ್ಲ ಅದಕ್ಕೆ. ಒಂದು 14-15 ದಿನ ಸೇವೆ ಮಾಡಿದ್ವಿ. ಚೆನ್ನಾಗಿ ತಿಂಡಿ ಕೊಟ್ಟು ಹುರುಳಿ ಕೊಟ್ಟೆಲ್ಲ ಮಾಡಿದ್ಮೇಲೆ ಅವಳು ಎದ್ದು ನಿಂತ್ಕೊಂಡು ತಾನೇ ಓಡಾಡ್ಕೊಂಡು ಇರ್ತಿದ್ಲು. ಅದಾದಮೇಲೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಸುಮಾರು 5-6 ಕರುಗಳನ್ನು ಕೊಟ್ಲು. ಅವಳ ಮಗ ಇದ್ದಾನೆ ಇವಾಗ, ಸುಭಾಷ್ ಅಂತ ತೋರಿಸ್ತೀನಿ ನಿಮಗೆ. ಅವನಿಗೆ ನನ್ನ ಮಗನ ಹೆಸರನ್ನೇ ಇಟ್ಕೊಂಡೆ. ಅವಳು ಚೆನ್ನಾಗಿ ಕರುಗಳನ್ನು ಕೊಟ್ಲು. ಈಗ 1 or 2 years ಆಯಿತು. ಸ್ವಲ್ಪ ಹೀಗೆ ಬನ್ನಿ ಸರ್, ಅವನು ಮಲೆನಾಡು. ಏನಿಲ್ಲಮ್ಮ ಸುಮ್ಮನಿರು ಕೆಂಪಣ್ಣ. ಅಂದರೆ ನಮ್ಮನೆ ಗೋವುಗಳಿಗೆ ಏನಪ್ಪ ಅಂದರೆ, ಹಿಂಗೆ ಹೊರಗಡೆ ಅವ್ರು ಬಂದರೆ ಅದು ನಮ್ಗೆ ಇನ್ಫಾರ್ಮ್ ಮಾಡ್ತಿರೋದು, ಯಾರೋ ಬಂದ್ಬಿಟ್ಟಿದ್ದಾರೆ ನೋಡಿ ಅಂತ ಹೇಳಿಬಿಟ್ಟು. ಯಾರು ದನ ಬಿಚ್ಕೊಂಡು ಹೊಟ್ಟೋಗ್ತಾರೆ, ನಮ್ಮನೆ ಅವ್ರು ಅಲ್ಲದೆ ಬೇರೆಯವ್ರು ಬರಬಾರ್ದು, ಈ ಥರದಾದಂಥ ಸ್ವಲ್ಪ ಪೊಸೆಸಿವ್ನೆಸ್ ಇದೆ ಸರ್. ನೋಡಿ, ಇದು ಕಿಲಾರಿ ಥರ ಹಳ್ಳಿ ಕಾಲ. ಹೌದು ಮೇಡಮ್, ಕಿಲಾರಿ. ಅದು ಕಿಲಾರಿ ಅಂತ ಕರಿತೀವಿ. ಇದು ಗೋಶಾಲ ಮಾಡಬೇಕು ಅಂಥೇಳಿ ಯೋಚನೆ ಯಾವಾಗ ಬಂತು ಮೇಡಮ್? ಅದು ಒಂದು ಕರು ತಂದೆ ಅಂತ ಸರ್, ಅದು ನನ್ನ ಪರ್ಸನಲ್ ಲೈಫಲ್ಲಿ ಒಂದು ಸಣ್ಣ ಟ್ರ್ಯಾಜಿಡಿ ಆಯಿತಾ. ಆವಾಗ ಏನೋ ನನಗೆ ಬದುಕಬೇಕನ್ಸಿಲ್ಲ. ಆವಾಗ ಏನು ಯೋಚನೆ ಮಾಡಿ, ನಮ್ಮ ತಂದೆ ಬದುಕಿದ್ರು ಅವಾಗ. ನನ್ನ ತಂದೆ ನಂಗೆ ತುಂಬ ಆಪ್ತರಾದಂಥವ್ರು ಎಲ್ಲರೂ. ಒಬ್ಬರು ನಮ್ಮ ಹಿರಿಯರು ಗಾಳ ಸುರೇಶ್ ಜಿ ಅಂತಿದ್ದಾರೆ, ನಮ್ಮ ಅಣ್ಣಪ್ಪ ಇದ್ದಾನೆ, ಇನ್ನೊಬ್ಬ ನನ್ನ ಸ್ಟೂಡೆಂಟ್ ಇದ್ದ. ಅವರೆಲ್ಲ ಆಯಿತು ಇಲ್ಲಿವರೆಗೂ. ಈಗ ಏನಾದರೂ ಸಮಾಜಮುಖಿಯಾಗಿ ಇರು ಅಂತ ಹೇಳಿದಾಗ ನಾನೊಂದು ಕಂಡೀಷನ್ ಹಾಕಿದೆ. ಹಾಗಾದರೆ ಗೋವಿನ ನಾನು ಸಾಕ್ತೀನಿ, ಗೋವಿಂದ ಉತ್ಪನ್ನ ಮಾಡ್ತೀನಿ, ಅದನ್ನು ಪರ್ಸನಲ್ ಯೂಸಿಗೆ ಮಾಡೋಕ್ಕೂಡ್ದು. ವಾಪಸ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋಣ, ಗೋವಿಗೆ ಮಾಡೋಣ ಅಂಥೇಳಿ. ಆಗ ಅದು ಈಗ ಹೇಳಿದ್ನಲ್ಲ, ಕಸಾಯಿಖಾನೆಗೆ ಹೋಗ್ತಿದ್ದಿತ್ತು, ತಂದು ಶುರು ಮಾಡಿದ್ಮೇಲೆ ಸಣ್ಣ ಪುಟ್ಟ ಅದರಲ್ಲಿ ಮೌಲ್ಯವರ್ಧನೆ ಮಾಡೋದನ್ನ ಪ್ರಾಕ್ಟೀಸ್ ಶುರು ಮಾಡಿದೆ. ಮೌಲ್ಯವರ್ಧನೆ ಅದಕ್ಕೆ ಬಂತಲ್ಲ, ಆ ಬಂದಿದ್ದ ಹಣನ ಏನು ಮಾಡಬೇಕು, ಒಂದು ಸ್ವಲ್ಪ ಕ್ಲೀನ್ ಮಾಡೋದು. ನಾವು ಫಸ್ಟ್ ಬಂದ ಹಸುನ ಹೇಳಬೇಕಂದ್ರೆ ಅದಕ್ಕೊಂದು ನೆರಳು ಕೂಡ ಮಾಡ್ಕೊಳ್ಳೋಕ್ಕೆ ಇರಲಿಲ್ಲ. ಒಂದು ಚಪ್ರ ಹಾಕ್ಕೊಂಡು, ಮದುವೆ ಮನೇಲಿ ಚಪ್ರ ಹಾಕ್ತಾರಲ್ಲ ಮನೆ ಮುಂದೆ, ಆ ಥರ ಒಂದು ಚಪ್ರ ಹಾಕ್ಕೊಂಡು ಗುಡಿಸಲು ಮಾಡಿಕೊಂಡು ಕಟ್ಟಿದ್ವಿ. ಆ ಗುಡಿಸಲನ್ನ ಒಂಚೂರು ಇನ್ನಷ್ಟು ಅಚ್ಚುಕಟ್ಟು ಮಾಡ್ಕೊಳ್ಳೋವಂಥದ್ದು. ಅದಕ್ಕೊಂದು ಸ್ವಲ್ಪ ನೀಟಾಗಿ ಇಟ್ಟಿಗೆ ಹಾಕಿ ಕಟ್ಟೋದು, ಆಮೇಲೆ ಮೌಲ್ಡ್ ಮಾಡಿಸೋದು. ಹೀಗೆ ಬಂದು ಇವತ್ತು ಈ ಸ್ಥಿತಿ ಬಂದಿದೆ. ನನ್ನ ಗೋಮಾತೆಯರು ಹೆಚ್ಚು ಕಡಿಮೆ ಒಂದು 3-3.5 ಎಕರೆಯಷ್ಟು ಜಮೀನನ್ನು ತಗೊಂಡಿದ್ದಾರೆ. ಆಯಿತಾ, ಮನೆಗೆ 2-3 ವೆಹಿಕಲ್ ಕೊಟ್ಟಿದ್ದಾರೆ, ನಾವು ಓಡಾಡೋಕ್ಕಿರಬಹುದು, ಅಥವಾ ಅವರಿಗೆ ನಾವು ಮೇವನ್ನು ತರೋದಕ್ಕೆ ಅಂತ ವ್ಯವಸ್ಥೆಗೆ ಕೊಟ್ಟಿದ್ದಾರೆ. ಆಮೇಲೆ ಜಮೀನಿಗೆ ಕೂಡ ಏನು ಸಣ್ಣ ಪುಟ್ಟ ಬೇಸಿಕ್ ವ್ಯವಸ್ಥೆ ಬೇಕು, ಅದಕ್ಕೆ ಸೋಲಾರ್ ಹಾಕೋದು, ಬೋರ್ ತೆಗೆಸ್ಕೊಳ್ಳೋದು, ಫೆನ್ಸಿಂಗ್ ಮಾಡಿಸೋದು ಅಂಥದ್ದೆಲ್ಲನ ದುಡ್ದಿದ್ದಾರೆ. ಹೆಚ್ಚು ಕಡಿಮೆ 30 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಅವರು 90 ಜನ ಇದ್ದಾರೆ. ಇದಿಷ್ಟು ನಮ್ಮ ಗೋಶಾಲೆಯ ಜರ್ನಿ ಸರ್. ಇದು ಬರಗೂರು ತಳಿ ಅಂತ ಸರ್. ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಾಮರಾಜನಗರ ಕೊಳ್ಳೇಗಾಲದಿಂದ ಮುಂದಕ್ಕೆ ರಾಮಪುರ ಅಂತ ಕೇಳಿರ್ತೀರಿ ನೀವು. ಅಲ್ಲಿಂದ ಮುಂದಕ್ಕೆ ತಮಿಳ್ನಾಡು ಸೇರಿದಂಗೆ ಈ ಜಾತಿ ತಳಿ ಬರ್ತದೆ. ಇದೇನಂದರೆ ಬಾಡಿ ಎಲ್ಲ ಕೆಂಪಗಿರುತ್ತೆ, ಮಧ್ಯದಲ್ಲಿ ಈ ಥರ ವೈಟ್ ಮಚ್ಚೆ ಇರುತ್ತೆ. ಸುವರ್ಣ ಕಪಿಲಗೆ ಫುಲ್ ಕೆಂಪಿರುತ್ತೆ ಅಥವಾ ಫುಲ್ ವೈಟ್ ಇರುತ್ತೆ. ನೋಡಲಿಕ್ಕೆ ಸ್ವಲ್ಪ ಅಕ್ಕ ತಂಗಿರ ಥರ ಕಾಣಿಸಿದ್ರು ಕೂಡ ತಳಿ ಅದು ಬೇರೆ ಇರುತ್ತೆ. ಇದು ಒಂದು ಇದೆ, ಒಂದು ಗಂಡು ಹೆಣ್ಣು ಯಾವುದೇ ತಂದ್ರೂ ನಾವೇನು ಮಾಡ್ತೀವಿ, ಒಂದು ಹಸು ಜೊತೆಗೆ ಒಂದು ನಂದಿ ತಗೊಳ್ತೀವಿ. ಯಾಕೆಂದ್ರೆ ಅವ್ರ ಜಾತಿಯವ್ರ ಹತ್ರ ಅವ್ರನ್ನ ಕ್ರಾಸ್ ಮಾಡಿಸ್ಬೇಕು ಅಂತೇಳಿ. ಆದರೆ ಕ್ರಾಸ್ ಮಾಡಿಸುವಾಗನೂ ಕೂಡ ನಾವಾಗೇ ಮಾಡಿಸಿದ್ರೆ ಕ್ರಾಸ್ ಮಾಡಿಸಲ್ಲ ಸರ್. ನಾವಾಗೇ ಮಾಡಿಸಿದ್ರೆ ಸಗೋತ್ರದಲ್ಲಿ ಕ್ರಾಸ್ ಮಾಡಿಸಲ್ಲ. ಹೇಗೆ ಮನುಷ್ಯರಿಗೆ ನಾವು ಯೋಚನೆ ಮಾಡ್ತೀವಿ ಅದೆಲ್ಲವನ್ನ ನಮ್ಮ ಗೋವುಗಳ ಜೊತೆಗೆ ಯೋಚನೆ ಮಾಡ್ತಿದ್ದೀವಿ. ಮನುಷ್ಯರಿಗೆ ಹೇಗೆ ನಾವು ಸಂಸ್ಕಾರ ಮಾಡ್ತೀವಿ, ತಾಯಿ ಗರ್ಭಿಣಿ ಇದ್ದಾಗ ಸೀಮಂತ ಮಾಡ್ತೀವಿ, ಹುಟ್ಟಿದಾಗ ನಾಮಕರಣ ಮಾಡ್ತೀವಿ, ವಯಸ್ಸಿಗೆ ಬಂದಮೇಲೆ ಮದುವೆ ಮಾಡ್ತೀವಿ, ಪ್ರತಿಯೊಂದನ್ನು ಮಾಡ್ತೀವಿ ಸರ್. ಹಾಗಾಗಿ ನಮಗೆ ಹೊತ್ತೋಗಿದ್ದೆ ಗೊತ್ತಾಗಲ್ಲ. ತುಂಬ ಸಂತೋಷವಾಗಿ ಗೋವುಗಳ ಜೊತೆಗೆ ಇದ್ದೀನಿ ನೋಡಿ. ಇವನು ಗೀರ್ ನಂದಿ, ಗೀರ್ತಲ್ಲಿ ಇದು. ಮತ್ತೆ ಬಂದೇ ಇರಮ್ಮ, ಆ ಎದುರುಗಡೆ ಇರೋನು ಕೂಡ ಗೀರ್ ನಂದಿ ಇರ್ತಾನೆ. ಇದು ಇವನು ಕಾಂಕ್ರೀಟ್ ನಂದಿ. ಇದು ಎಲ್ಲಿದ್ದು ಮೇಡಮ್ ಬ್ರೀಡು? ಅದು ಹೇಳಿದ್ನಲ್ಲ, ರಾಜಸ್ಥಾನ್ ಗುಜರಾತ್ ಬಾರ್ಡರ್ ಬರ್ತದೆ. ಗುಜರಾತ್ ಬಾರ್ಡರ್.
ಗೀರು ಗುಜರಾತ್ ಕಡೆಗೆ ಸಿಗ್ತದೆ. ಅವೆಲ್ಲ ಕಿಲಾರಿ ಇದು. ಇವನು ನಮ್ಮ ಗೋಶಾಲೆಯ ಹಿರಿಮಗ ಸುಭಾಷ್ ಅಂತ ಇವನ ಹೆಸರು. ಅದೇ ಇವ್ರ ತಾಯಿನೇ ನಾವು ತಗೊಂಡಿದ್ದು. ಮೊದಲು ಬಂದವಳು, ಅವಳನ್ನ ಕುಮದ್ವತಿ ಅಂತ ಹೆಸರಿಟ್ಕೊಂಡಿದ್ವಿ. ಅವಳು ಯಶಸ್ವಿಯಾಗಿ ಗೋಶಾಲೆಯನ್ನು ಸಂತೃಪ್ತಿಯಾಗಿ ಸಾಕಿದ್ದಾಳೆ. ಮತ್ತು ಈಗ ನಾವು ನಿಂತಿರೋ ಜಾಗ ಕೂಡ ಗೋವುಗಳೇ ಪರ್ಚೇಸ್ ಮಾಡಿರೋದು. ಫಸ್ಟ್ ನೀವು ನಮ್ಮ ಮನೆಗೆ ಬಂದ್ರಲ್ಲ, ಅದು ನಮ್ಮ ಮನೆ. ಇದೆಲ್ಲ ಗೋವುಗಳದೇ ಜಾಗ. ಇದ್ರಾಗ ಮಿಲ್ಕ್ ಎಷ್ಟು ಕೊಡ್ತಾವೆ ಮೇಡಮ್? ಸರ್, ಹಾಲು ಭಾಳ ಕಡಿಮೆ ಈ ಸಂಖ್ಯೆಗೆ ಹೋಲಿಸ್ಕೊಂಡ್ರೆ. ಹೌದು. ಯಾಕೆಂದ್ರೆ ನಮ್ಮ ಹತ್ರ ನಂದಿಗಳು ಜಾಸ್ತಿ ಇದ್ದಾವೆ, ವಯಸ್ಸಾದವು ಇದ್ದಾವೆ. ಅದೇ ಈಗ ಹೇಳಿದ್ನಲ್ಲ, ಒಂದೇ ತೊಟ್ಟಿರೋ ಅಂಥದ್ದು, ಹಾಲು ಬರದೇ ಇರೋದು, ಅವುಗಳು ಇದ್ದಾವೆ. ಆದರೆ ಅದಲ್ಲದೆ ನಾವು ಹಾಲಿನಿಂದ ಕೂಡ ಮೌಲ್ಯವರ್ಧನೆ ಮಾಡ್ತೇನೆ. ನನ್ನ ಕಾನ್ಸೆಪ್ಟ್ ಬಂದು ಏನಂತಂದರೆ, ಹಸು ಸಾಕೋದು ಅಂತಂದರೆ ಹಾಲು ಕುಡಿಯೋದು, ತಿಪ್ಪೆ ಗೊಬ್ಬರ ಮಾಡೋದು ಅಷ್ಟೇ ಅಲ್ಲ. ನೀವು ಹೆಂಗೆ ಒಂದು ಮಗುನ KG ಕ್ಲಾಸಿಗೆ ಕಳಿಸಿದ್ರೇ ಪ್ಲ್ಯಾನ್ ಮಾಡ್ತೀರಿ, ಅವನು ಇಂಜಿನಿಯರ್ ಆಗ್ತಾನೆ, ಸೈಂಟಿಸ್ಟ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ, ಏನಾಗ್ತಾನೆ, ಅಥವಾ KS ಮಾಡ್ತಾನೆ, IAS ಮಾಡ್ತಾನೆ ಅಂತ ನಾನು ಹಂಗೆ ಪ್ಲ್ಯಾನ್ ಮಾಡ್ತೀನಿ. ಒಂದು ಹಸು ಅಂದ ತಕ್ಷಣ ಇದರಲ್ಲಿ ಎಷ್ಟು ಉತ್ಪನ್ನಗಳನ್ನು ಮಾಡಿ, ಎಷ್ಟು ಹಣ ಸಂಪಾದನೆ ಮಾಡಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀನಿ. ಈಗ ನಾನು ಹಸು ಸಾಕ್ದೇನಕ್ಕೋಸ್ಕರ ಸರ್ ಹುಲ್ಲು ತರಬೇಕು, ಹಿಂಡಿ ತರಬೇಕು ಅಂತ ನಿಮ್ಮ ಹತ್ರ ಕೈ ನೀಡೋದಲ್ಲ. ನಾನು ಪ್ರಾಡಕ್ಟ್ ಮಾಡಿಬಿಟ್ಟು ನೋಡಿ, ಇದರಲ್ಲಿ ನಿಮ್ಗೆ ಇಷ್ಟು ಬೆನಿಫಿಟ್ ಇದೆ ತಗೊಳ್ಳಿ ಅಂತ ಹೇಳಿದ್ರು. ಕರೆಕ್ಟ್ ಮೇಡಮ್ ಅಲ್ವಾ? ಆ ಒಂದು ಸ್ವಾಭಿಮಾನ, ಸ್ವಾವಲಂಬನೆ ನನ್ನಲ್ಲಿದ್ದರೆ ನೀವೆಲ್ಲ ನಮ್ಮವರಾಗ್ತಾ ಬರ್ತೀರಾ. ನಮ್ಮ ಸರ್ಕಲ್ ದೊಡ್ಡದಾಗತ್ತೆ. ಇವಾಗ ನಾ ಕೇಳಿದ್ರೆ ಒಂದಿನ ನೀವು ಕೊಡ್ಬೋದು, ಒಂದು ಗೋಗ್ರಾಸಕ್ಕೆ ಹೋಗ್ಲಿ ಬಿಡು ಪಾಪ ಕೇಳಿದ್ರು ವಯಸ್ಸಾದವರು ಅಂತ ಒಂದಿಷ್ಟು ಕೊಡ್ತೀರಾ. ನೆಕ್ಸ್ಟ್ ಡೇ ನಾನು ಅಷ್ಟು ದೂರದಲ್ಲಿ ಕಾಣ್ತಿದ್ದಂಗೆ ನೀವು ಇನ್ನೊಂದು ಕಡೆ ತಿರ್ಕೊಂಡು ಹೋಗ್ತೀರಾ. ಅದೇ ಈಗೇನಾಗಿದೆ ಅಂದರೆ, ನನ್ನನ್ನು ನೋಡಿದವರು ಹೊಸದು ಏನು ಮಾಡಿದ್ರಿ ಮೇಡಮ್ ಅಂತ ಕೇಳೋ ಮಟ್ಟಕ್ಕೆ ಏನಾದರೂ ಒಂದು ಮಾಡ್ತಿರ್ತಾರೆ. ಅದು ನನ್ನ ಸ್ವಭಾವ. ಒಳ್ಳೆ ಕೆಲಸ ಮಾಡತ್ತೀರಿ ಮೇಡಮ್.